ನಮಸ್ಕಾರ ವೀಕ್ಷಕರೇ. ನಾವಿವತ್ತು ಮಾತಾಡ್ತಿರೋದು ಮಹಾಕುಂಭಮೇಳ. ಮಹಾಕುಂಭಮೇಳ ಅಂದರೆ ಏನು, ಅದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ. ಒಂದು ಕುಂಭಮೇಳ ನಡೀತಾ ಇರೋದು ಪ್ರಯಾಗ್ರಾಜ್ನಲ್ಲಿ. ಇದಕ್ಕೆ 40 ಕೋಟಿ ಅಧಿಕವಾಗಿ ಹೆಚ್ಚು ಜನ ಸೇರ್ತಾರೆ ಅಂತ ಒಂದು ಪ್ರಸ್ತುತವಾಗಿ ಹೇಳಿದ್ದಾರೆ. ಈ ಕುಂಭಮೇಳ ಯಾಕೆ ನಡೆಯುತ್ತೆ, ಅದರ ಇತಿಹಾಸ ಏನು ಅಂತ ನೋಡೋಣ. ಇದೊಂದು ಹಿಂದೂ ಧರ್ಮದವರ ಕಾರ್ಯಕ್ರಮ ಆಗಿದ್ದು ಇದಕ್ಕೆ 40 ಕೋಟಿ ಜನ ಸೇರೋಷ್ಟು ಇದಕ್ಕೆ ಇತಿಹಾಸ ಏನಿದೆ ಅಂತ ತಿಳ್ಕೊಳ್ಳೋಣ. ಇತಿಹಾಸ ನೋಡೋಕ್ಕೋದ್ರೆ ವಿಷ್ಣು ಪುರಾಣದ ಪ್ರಕಾರ ದಾನವರು ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಅಂದರೆ ಅಸುರರು ಅಮೃತವನ್ನು ಪಡೆಯೋದಕ್ಕೆ ಸಮುದ್ರ ಮಂಥನವನ್ನು ಮಾಡ್ತಾರೆ. ಈ ಸಮುದ್ರ ಮಂಥನದಲ್ಲಿ ಅಮೃತವನ್ನು ಪಡೆಯೋದ್ರಲ್ಲಿ ಮೊದಲು ಅಸುರರು ಗೆಲ್ತಾರೆ. ಗೆದ್ದಾದ ಮೇಲೆ ಒಂದು ಮಡಿಕೆಯಲ್ಲಿ ಅಮೃತವನ್ನು ತುಂಬಿಟ್ಕೊಂಡು ಅವರು ಅಲ್ಲಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಓಡುವಾಗ ಅವರು ಎಷ್ಟು ಪ್ರದೇಶಗಳಲ್ಲಿ ಓಡ್ತಾ ಇರ್ತಾರೆ, ಆಗ ಅಮೃತ ಮಡಿಕೆಯಿಂದ ಚೆಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 4 ಪ್ರದೇಶಗಳಲ್ಲಿ ಚೆಲ್ಲಿರುತ್ತೆ. ಆ ಜಾಗಗಳೇ ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜೈನ್ ಮತ್ತು ನಾಸಿಕ್. ಈ ಒಂದು ಜಾಗಗಳು ಈ ಥರ ಇತಿಹಾಸ ಪಡೆದುಕೊಂಡಿರುತ್ತೆ. ಯಾಕಂದರೆ ಅಲ್ಲಿ ಅಮೃತ ಮಡಿಕೆಯಿಂದ ಬಿದ್ದು ಅದು ಪವಿತ್ರ ಸ್ಥಳ ಅಂತ ಅಲ್ಲಿ ಭಕ್ತಾದಿಗಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಮೃತ ಈ ಪವಿತ್ರ ನದಿಗಳಲ್ಲಿ ಬಿದ್ದಿರೋ ಕಾರಣದಿಂದ ಈ ನದಿಗಳಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ಅಂತ ಜನಗಳು ಅಲ್ಲಿ ಬಂದು ಅದರಲ್ಲಿ ಮುಳುಗಿ ಸ್ನಾನ ಮಾಡ್ತಾರೆ. ಅದೊಂದು ನಂಬಿಕೆ ಇರೋದ್ರಿಂದ ಅದಕ್ಕೆ ಈ ರೀತಿ ಇತಿಹಾಸ ಸ್ಟಾರ್ಟ್ ಆಗಿದೆ. ಈ ಒಂದು ಪ್ರದೇಶಗಳಲ್ಲಿ ಆದ್ದರಿಂದ ಮಹಾಕುಂಭಮೇಳ ನಡೆಯುತ್ತೆ. ಇನ್ನೂ ಕುಂಭಮೇಳ ನೋಡೋದಾದರೆ ಅದರಲ್ಲಿ ಬೇರೆ ಬೇರೆ ಥರ ಇದೆ. ಪೂರ್ಣ ಕುಂಭಮೇಳ ಅಂದರೆ ಈ ಕುಂಭಮೇಳ 12 ವರ್ಷಕ್ಕೆ ಒಂದು ಸಲ ನಡೆಯುತ್ತೆ. ಅದನ್ನು ನಾವು ಪೂರ್ಣ ಕುಂಭಮೇಳ ಅಂತ ಕರಿತೀವಿ. ಹಾಗೆ ಇನ್ನೊಂದು ಅಂತಂದರೆ ಅರ್ಧ ಕುಂಭಮೇಳ. ಅರ್ಧ ಕುಂಭಮೇಳ ಅಂತಂದರೆ 6 ವರ್ಷಕ್ಕೆ ನಡೆಯುತ್ತೆ. ಅದನ್ನು ಅರ್ಧ ಕುಂಭಮೇಳ ಅಂತ ಕರಿತೀವಿ. ಇನ್ನು ಮಹಾಕುಂಭಮೇಳ ಅಂತಂದರೆ 12 ಕುಂಭಮೇಳ ಯಾವಾಗ ಪೂರ್ಣ ಕುಂಭಮೇಳ ಮುಗಿಯುತ್ತೆ ಅಂದರೆ 12 ವರ್ಷಕ್ಕೆ ಒಂದು ಸತಿ ಆಗುತ್ತಲ್ಲ ಪೂರ್ಣ ಕುಂಭಮೇಳ, ಅದು 12 ಸಲ ಆದಮೇಲೆ ಅಂದರೆ ಲೆಕ್ಕದಲ್ಲಿ 144 ವರ್ಷ ಆದಮೇಲೆ ಬರೋದನ್ನು ನಾವು ಮಹಾಕುಂಭಮೇಳ ಅಂತ ಕರಿತೀವಿ. ಈ 144 ವರ್ಷ ಅಂದರೆ ಒಬ್ಬ ಮನುಷ್ಯನ ಆಯಸ್ಸು ಅಷ್ಟಿರೋದಿಲ್ಲ. ಒಬ್ಬ ವ್ಯಕ್ತಿ ಈ ವರ್ಷ ಏನಾದರೂ ನೋಡಿದ್ದಾರೆ ಅಂದರೆ ಅವರು ಮತ್ತೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇಶದ ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾರೆ. ಬಿಕಾಸ್ ಈಗ ಮಿಸ್ ಮಾಡಿಕೊಂಡ್ರೆ ಪುನಃ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಈ ಮಹಾಕುಂಭಮೇಳಕ್ಕೆ ಜನರು ಬೇರೆ ಬೇರೆ ಪ್ರದೇಶದಿಂದ ಬರ್ತಾರೆ. 40 ಕೋಟಿ ಜನವನ್ನು ಮೀರಿಸಿ ಜನ ಬರ್ತಾರೆ ಅಂತ ಒಂದು ಇದು ನಡೆದಿದೆ. 40 ಕೋಟಿ ಜನ ಏನೇನು ಬರ್ತಾರೆ ಅದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಲಾಗಿದೆ. ಅಂದರೆ ಅವರು ಉಳ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಡಾಕ್ಟರ್ ಫೆಸಿಲಿಟೀಸ್ ಆಗಿರ್ಬೋದು, ಸಿಬ್ಬಂದಿ ವರ್ಗ, ಪೊಲೀಸ್ ಸಿಬ್ಬಂದಿ ವರ್ಗ, ಎಲ್ಲ ರೀತಿ ಅಥವಾ ಸ್ವಚ್ಛತೆ ವಿಚಾರದಲ್ಲಿ ನೋಡೋದಕ್ಕೆ ಹೋದರೆ ಈ ರೀತಿ ಎಲ್ಲ ವಿಚಾರದಲ್ಲೂ ಅಲ್ಲಿ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಇದು ನಡೀತಾ ಇರೋದು ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಯಾವ ರೀತಿ ನಡೆಯುತ್ತಂದರೆ ಭೂಮಿ, ಚಂದ್ರ ಮತ್ತು ಗುರು ಗ್ರಹದ ಸ್ಥಾನಗಳಿಂದ ಆಧಾರದ ಮೇಲುಗಡೆ ಯಾವ ಪ್ರದೇಶದಲ್ಲಿ ಮಹಾಕುಂಭಮೇಳ ನಡಿಬೇಕು ಅಂತ ನಿರ್ಧಾರ ಆಗುತ್ತೆ. ಅದರ ಪ್ರಕಾರ ಮಹಾಕುಂಭಮೇಳ ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಈ ಒಂದು ಮಹಾಕುಂಭಮೇಳದಲ್ಲಿ ಆ ಜಾಗಕ್ಕೆ ಹೋಗಿ ಅಲ್ಲಿ ನಾವು ಸಮುದ್ರದಲ್ಲಿ ಸ್ನಾನ ಮಾಡಿದರೆ ನಮಗೆ ಒಂದು ಒಳ್ಳೆ ಮೋಕ್ಷ ಸಿಗುತ್ತೆ, ಒಳ್ಳೆ ಕರ್ಮ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ಜನಗಳು ಇಲ್ಲಿಗೆ ಮಹಾಕುಂಭಮೇಳಕ್ಕೆ ಬೇರೆ ಬೇರೆ ದೇಶದಿಂದ ಬರ್ತಾರೆ. ಈ ಮಹಾಕುಂಭಮೇಳ ವಿಶ್ವದ ಯುನೆಸ್ಕೋ ಪಟ್ಟಿಯಲ್ಲೂ ಸೇರಿದೆ. ಅತಿ ದೊಡ್ಡ ಇವೆಂಟ್ ಅಂತ ಒಂದು ಹೆಗ್ಗಳಿಕೆನೂ ಇದೆ. ಈ ಮಹಾಕುಂಭಮೇಳ 44 ದಿನ ನಡೆಯುತ್ತೆ. ಅದು ಜನವರಿ 13ರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 26 ಅಂದರೆ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ಫೆಬ್ರವರಿ 26ರವರೆಗೂ ನಡೆಯುತ್ತೆ. 44 ದಿನ ನಡೆಯುತ್ತೆ. ಮಕರ ಸಂಕ್ರಾಂತಿಗೆ ಸ್ಟಾರ್ಟ್ ಆಗಿಬಿಟ್ಟು ಆಮೇಲೆ ಮಹಾಶಿವರಾತ್ರಿಗೆ ಎಂಡ್ ಆಗುತ್ತೆ. ಇನ್ನು ಬಂದ ಭಕ್ತಾದಿಗಳಿಗೆ ಆಶ್ರಯ ಒದಗಿಸೋಕ್ಕೆ ಮಹಾಕುಂಭ ನಗರ ಅಂತ ಒಂದು ಪುಟ್ಟ ನಗರನೇ ಇದೆ. ಅಲ್ಲಿ ಎಲ್ಲ ಭಕ್ತಾದಿಗಳಿಗೂ ಉಳಿದುಕೊಳ್ಳೋದಕ್ಕೆ ಆಶ್ರಯ ವ್ಯವಸ್ಥೆ ಸಹ ನಡೆದಿದೆ. ಇಲ್ಲಿ ನೀರು, ಎಲೆಕ್ಟ್ರಿಸಿಟಿ ಎಲ್ಲನೂ ಈ ಮಹಾಕುಂಭ ನಗರದಲ್ಲಿ ಸಿಗಲಿದೆ. 1.5 ಲಕ್ಷಕ್ಕೂ ಹೆಚ್ಚಕ್ಕೂ ಟೆಂಟ್ಗಳು ಲಭ್ಯ ಇದೆ. ಲಕ್ಸುರಿ ಟೆಂಟ್ ಆಗಿರ್ಬೋದು, ನಾರ್ಮಲ್ ಟೆಂಟ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಮಹಾಕುಂಭಮೇಳ ವಿಶೇಷ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಮಹಾಕುಂಭಮೇಳ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಪ್ರಯಾಗ್ರಾಜ್ಗೆ ಭೇಟಿ ನೀಡಿ ಅದರ ಒಂದು ಉಪಯೋಗನ ನೀವು ಪಡ್ಕೋಬೋದು. ಎಲ್ರಿಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಒಳ್ಳೆ ಮಾಹಿತಿ ಅಂತ ನೀವು ಭಾವಿಸಿದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟಲ್ಲೂ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು ವೀಕ್ಷಕರೇ.